ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ DCET 2025ಗೆ ಡೇಟ್ ಅನೌನ್ಸ್ ಆಗಿದೆ ರೀಸೆಂಟ್ಲಿ ಬೋರ್ಡ್ ಕಡೆಯಿಂದ KE ಬೋರ್ಡ್ ಕಡೆಯಿಂದ ಅಪ್ಡೇಟ್ ಬಂತು. ಎಕ್ಸಾಕ್ಟ್ಲಿ ಏನಂತಂದರೆ May 31 ಸ್ಯಾಟರ್ಡೆ ನಿಮಗೆ DCET ಎಕ್ಸಾಮ್ ಅನೌನ್ಸ್ ಆಗಿದೆ. ಸೊ ಆ್ಯಕ್ಚುಲಿ ನಾನು June 20th ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಬೇಗ ಅನೌನ್ಸ್ ಆಗಿದೆ, 2 weeks ಪ್ರೀಪೋನ್ ಆಗಿದೆ. ಸೊ ಅದಕ್ಕೆ ನಿಮಗೆ ಶಾರ್ಟ್ ಟರ್ಮ್ ಬ್ಯಾಚು February 2nd ವೀಕ್ ಅಂದ್ಕೊಂಡಿದ್ದೆ, ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೇ 27th January ಅಂದರೆ ನೆಕ್ಸ್ಟ್ ಕಮಿಂಗ್ ಮಂಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ DCET ಆನ್ಲೈನ್ ಕೋಚಿಂಗ್ ಶಾರ್ಟ್ ಟರ್ಮ್ ಬ್ಯಾಚ್ ನಂಬರ್ 1 DCET ಕೋಚಿಂಗ್ ಸೆಂಟರ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಓಕೆ, ಸೊ 23 ಸ್ಟಾರ್ಟ್ ಮಾಡಿದೆ, 23 ಒಳ್ಳೆ ರಿಸಲ್ಟ್ಸ್ ಬಂತು, 24 ಒಳ್ಳೆ ರಿಸಲ್ಟ್ಸ್ ಬಂತು. ನಿಮ್ಗೆ ಗೊತ್ತಿದೆ, ಪದೇ ಹೇಳೋಕೆ ಹೋಗಲ್ಲ. ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸೊ DCET ಕಂಪ್ಲೀಟ್ ಅಪ್ಡೇಟ್ಸ್ ಬರಬೇಕು ಅಂದರೆ ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಗ್ರೂಪ್ ಇದೆ. ಸೊ ಜಾಯ್ನ್ ಆಗಿ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗಿ. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ May 31 ಎಕ್ಸಾಮು, DCET ಎಕ್ಸಾಮು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಅನೌನ್ಸ್ ಆಗಿದೆ ಮಧ್ಯಾಹ್ನ 2 ಗಂಟೆಗೆ. ನಿಮಗೆ ಗೊತ್ತಿರಲಿ, ಯಾಕೆ ಪದೇ ರಿಮೈಂಡ್ ಮಾಡ್ತಾ ಇದ್ದೀನಿ. ಓಕೆ, ಸಿಲೆಬಸ್ ಕೇಳ್ತಾ ಇದ್ದೀನಿ. ಸಿಲೆಬಸ್ ಬಂದು 5 ಸಬ್ಜೆಕ್ಟ್ ಬರುತ್ತೆ, 5 ಸಬ್ಜೆಕ್ಟು 20 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ಸಿಲೆಬಸ್ ಬಗ್ಗೆ ಕನ್ಫ್ಯೂಷನ್ ಬೇಡ, ಸೇಮ್ ಸಿಲೆಬಸ್ ಇರುತ್ತೆ. ನೀವು ಏನು ಓದಿದ್ರೆ ಅದೇ ಸಿಲೆಬಸ್ ಇರುತ್ತೆ, ಏನು ಅಡಿಷನ್ ಆಗಿಲ್ಲ, ಏನು ಡಿಲಿಷನ್ ಆಗಿಲ್ಲ. ಓಕೆ, ಸೊ ರಿಗಾರ್ಡಿಂಗ್ ಟು ದಿಸ್ ಎಕ್ಸಾಮ್, ಇವಾಗ ಲಾಂಗ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ, ಲಾಂಗ್ ಟರ್ಮ್ ಬ್ಯಾಚ್ ನಡೀತಾ ಇದೆ ಕೋಚಿಂಗು. ಓಕೆ, ಶಾರ್ಟ್ ಟರ್ಮ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಸೊ ಅದಕ್ಕೆ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಶಾರ್ಟ್ ಟರ್ಮ್ ಬ್ಯಾಚ್ ಬಂದು 27th January, ದಟ್ ಈಸ್ ಮಂಡೇ ಕಮಿಂಗ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ 27 January ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದರಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ ಅಂತಂದರೆ ಪರ್ಸನಲ್ ಗೈಡೆನ್ಸ್ ಇನ್ಕ್ಲೂಡ್ ಆಗುತ್ತೆ, ಮತ್ತು MCQ ಬುಕ್ಕು ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಫ್ರೀ MCQ ಕೊರಿಯರ್ ಬರುತ್ತೆ ನಿಮಗೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂತು, ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂತು, ಸ್ಟೇಟ್ 6th ರ್ಯಾಂಕ್ ಬಂತು, ಸ್ಟೇಟ್ 9th ರ್ಯಾಂಕ್ ಬಂತು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿತಿನ್ 100, ನಂಬರ್ ಆಫ್ ಸ್ಟೂಡೆಂಟ್ಸ್ ವಿತಿನ್ 500 ಅವೆಲ್ಲ ಬಂತು. ಸೊ ಲೆಟ್ ಇಟ್ ಬಿ. ಓಕೆ, 23 ಥರ ಬಂದಿತ್ತು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಯಿಂಡ್, ಇದು ಮೇನ್ ಬೇಕಾಗಿರೋದು. ಎಷ್ಟು ಜನ ಸ್ಟೂಡೆಂಟ್ಸು ಟಾಪ್ ಕಾಲೇಜ್ ಜಾಯ್ನ್ ಆಗಿದ್ದಾರೆ ಅಂತ. RV ಕಾಲೇಜಿಗೆ 17 ಜನ, PS ಯೂನಿವರ್ಸಿಟಿಗೆ 4 ಜನ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 4 ಜನ, BMS 9 ಜನ, ರಾಮಯ್ಯಗೆ 9 ಜನ, ಅಂಬೇಡ್ಕರ್ 13 ಜನ, ಈ ಥರ ಲಿಸ್ಟ್ ಹೋಗ್ತಾ ಇದೆ ನಿಮಗೆ. ಓಕೆ, ಸೊ ಇವೆಲ್ಲ ಅಚೀವ್ ಆಗಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಗೈಡೆನ್ಸ್ ಬೇಕು. ನಿಮಗೆ ಆ ಒಳ್ಳೆ ಗೈಡೆನ್ಸ್ ಬೇಕು ಅಂದರೆ ಅದಕ್ಕೆ ND ಅಕಾಡೆಮಿ ರೆಡಿ ಇದೆ, ಬಿಕಾಸ್ ND ಅಕಾಡೆಮಿ ಇಸ್ ದ ನಂಬರ್ 1 ಕೋಚಿಂಗ್ ಅಕಾಡೆಮಿ. ಓಕೆ, ಸೊ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ಇದು ಆನ್ಲೈನ್ ಕೋಚಿಂಗ್ ಆಫ್ಲೈನ್ ಇದೆಯಾ ಅಂತ. ಆಫ್ಲೈನ್ ಖಂಡಿತ ಇಲ್ಲ, ನಾನು ಆನ್ಲೈನ್ ಪ್ಲಾಟ್ಫಾರ್ಮೇ ಕ್ರಿಯೇಟ್ ಮಾಡಿರೋದು, ಆನ್ಲೈನ್ ಕೋಚಿಂಗೇ ಆಗುತ್ತೆ. ಓಕೆ, ಸೊ ಯಾಕೆಂದರೆ ಇವಾಗ ಸ್ಟೂಡೆಂಟ್ಸ್ಗೆಲ್ಲ ಒಂದು ಹ್ಯಾಂಡಿ ಬೇಕು, ನಿಮಗೆ ಒಂದು ಫಿಂಗರ್ ಪ್ರಿಂಟಲ್ಲಿ ಇನ್ಫಾರ್ಮೇಷನ್ ಬೇಕಾಗುತ್ತೆ ನಿಮಗೆ. ಸೊ ಆ ಥರ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಸ್ಟೂಡೆಂಟ್ಸು ಆನ್ಲೈನ್ ಕೋಚಿಂಗ ಸರ್ ಆಫ್ಲೈನ್ ಇಲ್ವಾ ಅಂತ ಕೇಳ್ತಾ ಇದ್ರು. ಸೊ ಡಸಂಟ್ ಮ್ಯಾಟರ್ ಆನ್ಲೈನ್ ಆರ್ ಆಫ್ಲೈನ್. ನೀವು ಓದೋಕ್ಕೆ ರೆಡಿ ಇದ್ದರೆ ನಾನು ಹೇಳ್ಕೊಡೋಕೆ ರೆಡಿ ಇದ್ದೀನಿ, ನೀವು ಸ್ಕೋರ್ ಮಾಡೋಕೆ ರೆಡಿ ಇದ್ದರೆ ನಾನು ಗೈಡ್ ಮಾಡೋಕೆ ರೆಡಿ ಇದ್ದೀನಿ. ಸೊ ನಂಬಿ ಬನ್ನಿ, ಡೆಫಿನೆಟ್ಲಿ ನಾನು ನಿಮಗೆ ಒಳ್ಳೆ ದಾರಿ ತೋರಿಸ್ತೀನಿ. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಆನ್ಲೈನ್ ಕೋಚಿಂಗ್ ಬಗ್ಗೆ ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್, ಅದು ಪ್ರೀವಿಯಸ್ ಇಯರ್ ಅಂದರೆ 23, 24, 25 ಓಕೆ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಒಂದು ಫೀಡ್ಬ್ಯಾಕ್ ಕಮೆಂಟ್ಸ್ ಕೇಳಿದ್ದೆ. ನೋಡಿ ಈ ಥರ ಇದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾರ್ಯಾರು ND ಅಕಾಡೆಮಿ ಸ್ಟೂಡೆಂಟು ಅಥವಾ ನನ್ನ ಕೋಚಿಂಗ್ ನೋಡಿರೋರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಕಮೆಂಟ್ಸಲ್ಲಿ ತಿಳಿಸಿ, ಗೊತ್ತಾಗುತ್ತೆ ND ಅಕಾಡೆಮಿ ಪವರ್ ಏನು, ND ಅಕಾಡೆಮಿ ಸ್ಟೇಟಸ್ ಏನು ಅಂದ್ಬಿಟ್ಟು. ಎಕ್ಸಾಕ್ಟ್ಲಿ. ಸೊ ಪ್ರೀವಿಯಸ್ ಇಯರ್ 23 ಬ್ಯಾಚ್ ಆಗಿರ್ಬೋದು, 24 ಬ್ಯಾಚ್ ಆಗಿರ್ಬೋದು, ಅಥವಾ ಕರೆಂಟ್ ಬ್ಯಾಚ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾನು ಸುಮ್ಮನೆ ಹೇಳ್ಕೊಳೋದಲ್ಲ, ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ. ಎವ್ರಿಥಿಂಗ್ ಲೈಸ್ ಇನ್ ದ ಎಫರ್ಟ್ ಆಫ್ ಎ ಸ್ಟೂಡೆಂಟ್. ನಾನು ಗೈಡೆನ್ಸ್ ಕೊಡ್ತೀನಿ ಅಷ್ಟೇ, ಒಂದು ಗುಡ್ ಗೈಡೆನ್ಸ್ ಕೊಡ್ತೀನಿ. ಯಾಕಂದರೆ ಶಾರ್ಟ್ ಟ್ರಿಕ್ಸ್ ಬೇಕಾಗುತ್ತೆ, ಮತ್ತು ಒಂದು ಶಾರ್ಟ್ ಫಾರ್ಮ್ಸ್ ಬೇಕಾಗಿರುತ್ತೆ, ಯಾವ ಟೈಮಲ್ಲಿ ಹೆಂಗೆ ಅಪ್ರೋಚ್ ಮಾಡಬೇಕು, ಆ 3 hours ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇವೆಲ್ಲ ಗೈಡೆನ್ಸ್ ಬೇಕಾಗುತ್ತೆ. ಓಕೆ, ಇವೆಲ್ಲ ಪ್ರೊವೈಡ್ ಮಾಡೋದು ND ಅಕಾಡೆಮಿ. ಯಾಕಂದರೆ ಐ ನೋ ದಿಸ್ ದ 18 to 19 years ಇನ್ ಮೈ ಡಿಪ್ಲೊಮೋ, ಆ್ಯಂಡ್ ಡಿಪ್ಲೊಮೋ ಸ್ಟೂಡೆಂಟ್ಸ್ ಏನು ಬೇಕು, ಯಾವ ಥರ ಬರುತ್ತೆ ನನಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ದ ಕಮೆಂಟ್ಸ್ ವಾಟ್ ದೇ ಗಿವನ್ ಫಾರ್ ND ಅಕಾಡೆಮಿ. ಇದು ನಾನು ಫೋರ್ಸ್ಫುಲಿ ಹಾಕ್ಸಿರೋದಲ್ಲ, ಬೈ ಹಾರ್ಟ್ ದೇ ಪ್ರೊವೈಡ್ ದ ಕಮೆಂಟ್ಸ್. ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ, ಒಂದು ಒಳ್ಳೆ ಕೋಚಿಂಗ್ ಸಿಕ್ಕಿದಾಗ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ವಿಲ್ ರೆಕಗ್ನೈಸ್ ಅವರ್ ಎಫರ್ಟ್. ಓಕೆ, ಸೊ ಕರೆಂಟ್ ಇಯರ್ 25ಗೂ ಇದೇ ಥರ ರಿಸಲ್ಟ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದು ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ನಿಮಗೋಸ್ಕರ. ಹಂಗೆ ನೀವು ನಂಬಿ ಬನ್ನಿ. ಆಮೇಲೆ ದಯಮಾಡಿ ನಿಮಗೇನಾರ ಕನ್ಸೆಷನ್ ಬೇಕು ಅಂದರೆ ಗ್ರೂಪ್ ಅಪ್ ಆಗಿ, ಒಂದು ನಿಮ್ಮ ಕಾಲೇಜಲ್ಲಿ ಫ್ರೆಂಡ್ಸ್ ಏನಿದ್ರೆ ಒಂದು ಗ್ರೂಪ್ ಅಪ್ ಆದರೆ ಡೆಫಿನೆಟ್ಲಿ ಒಂದು ಡಿಸ್ಕೌಂಟ್ಸ್ ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಗ್ರೂಪ್ ಅಪ್ ಆಗಿ ಡೆಫಿನೆಟ್ಲಿ ಡಿಸ್ಕೌಂಟ್ಸ್ ಕೊಡ್ತೀನಿ. ನಾನೊಂದು ಮಿನಿಮಮ್ ಪ್ರೈಸಿಂಗಲ್ಲೇ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡಿರೋದು. ಸೊ ಪ್ರೊವೈಡ್ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ತೀರಾ ಕಡಿಮೆಗೆಲ್ಲ ಕೇಳಕ್ಕೆ ಹೋಗಬೇಡಿ. ನಿಮ್ಗೆ ಏನೋ ಪ್ರಾಬ್ಲಮ್ ಆದರೆ ನಿಮಗೆ ನೋಡಿ ಹೇಳೋದಲ್ಲ, ಲೈವ್ ಕೋಚಿಂಗ್ ಇರುತ್ತೆ. ಲೈವ್ ಕೋಚಿಂಗಲ್ಲಿ ನೋಡಿ, ಇಲ್ಲಿ ಲೈವ್ ಕೋಚಿಂಗಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ, ಮತ್ತು ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಪರ್ಸನಲ್ ಗೈಡೆನ್ಸಲ್ಲಿ ಎಂಡ್ ಟು ಎಂಡ್ ಸಪೋರ್ಟ್ ಅಂತಂದರೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ, ಆಪ್ಷನ್ ಎಂಟ್ರಿ ಮಾಡಿಸಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಇರುತ್ತೆ. ಸೊ ಕೋಚಿಂಗ್ ಯಾರು ಜಾಯ್ನ್
ಆಗ್ತೀರಾ, ನಿಮ್ಮ ನಂಬರ್ ಸೇವ್ ಮಾಡ್ಕೊತೀನಿ. ಎನಿ ಟೈಮ್ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಒಂದು ಮೆಸೇಜ್ ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೊಂದು ರಿಪ್ಲೈ ಇರುತ್ತೆ. ಓಕೆ, ಆ ಥರ ಪರ್ಸನಲ್ ಗೈಡೆನ್ಸ್ ಪ್ರೊವೈಡ್ ಮಾಡೋದು ನಾನು. ಬೇರೆ ಸೆಂಟರ್ಸ್ ಥರ ಅಲ್ಲ, ಕೋಚಿಂಗ್ ಮಾಡಿಬಿಟ್ಬಿಡೋದು ಆ ಥರ ಎಲ್ಲ. ಕಂಪ್ಲೀಟ್ ಎಂಡ್ ಟು ಎಂಡ್ ಸಪೋರ್ಟ್ ಅಂತ ಹೇಳ್ತಾ ಇದ್ದೀನಿ. ಎಂಡ್ ಟು ಎಂಡ್ ಅಂದರೆ ಇಂಜಿನಿಯರ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಸಪೋರ್ಟ್ ಇರುತ್ತೆ. ಅಂದರೆ ಎಕ್ಸಾಮ್ ಅವರು ಕೋಚಿಂಗ್ ಇರುತ್ತೆ, ಎಕ್ಸಾಮ್ ಆದಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ. ಓಕೆ, ಇವೆಲ್ಲ ಬೇಡ ಸರ್ ನನಗೆ ರೆಕಾರ್ಡೆಡ್ ಕ್ಲಾಸ್ ಕೊಡಿ ಅಂತಂದರೆ ಅದನ್ನೂ ಪ್ರೊವೈಡ್ ಮಾಡ್ತೀನಿ. ಲಾಸ್ಟ್ ಇಯರ್ ಬೇಕಾ, ಲಾಸ್ಟ್ ಇಯರ್ ಪ್ರೊವೈಡ್ ಮಾಡ್ತೀನಿ. ಸರ್ ಕರೆಂಟ್ ಇಯರ್ದು ಕೊಡಿ, ಲಾಂಗ್ ಟರ್ಮ್ದು ಕೊಡಿ, ಲಾಸ್ಟ್ ಇಯರ್ದು ಕೊಡಿ ಅಂದರೆ ಎರಡೂ ಪ್ರೊವೈಡ್ ಮಾಡ್ತೀನಿ. ಓಕೆ, ರೆಕಾರ್ಡೆಡ್ ವಿಡಿಯೋ ಕೋರ್ಸ್. ಓಕೆ ಸರ್, ನಾನು ಸೆಲ್ಫ್ ಲರ್ನಿಂಗ್ ಮಾಡ್ಕೊತೀನಿ ಅಂದರೆ ಡೆಫಿನೆಟ್ಲಿ ಡಿಸ್ಕೌಂಟೆಡ್ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಪಿಂಗ್ ಮಾಡಿ. ಪಿಂಗ್ ಮಾಡೋದಕ್ಕೆ ಕಮೆಂಟ್ಸಲ್ಲಿ ವಾಟ್ಸಪ್ ಲಿಂಕ್ ಇಟ್ಟಿದ್ದೀನಿ. ಸೊ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ನನಗೆ ಪಿಂಗ್ ಮಾಡ್ಬೋದು. ಇಲ್ಲ ಕಾಣಿಸ್ತಾರ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿದ್ರು ಆಗುತ್ತೆ. ಇದೊಂಥರ ಸೆಲ್ಫ್ ಲರ್ನಿಂಗ್ ಕೋರ್ಸ್ ಆಗುತ್ತೆ. ಇವೆಲ್ಲ ಬೇಡ ಸರ್ ನಂಗೆ ಪರ್ಸನಲ್ ಗೈಡೆನ್ಸೇ ಬೇಕು ಅಂದರೆ ಅದಕ್ಕೂ ಚಾರ್ಜಸ್ ಇರುತ್ತೆ. ಸೊ ಬರೀ ಪರ್ಸನಲ್ ಗೈಡೆನ್ಸ್ ಬೇಕು. ಇವಾಗ ಬೇರೆ ಕಡೆ ಸೆಂಟರ್ ಸೇರ್ಕೊಂಡಿರ್ತೀರಾ, ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಬೇಕಾಗಿರುತ್ತೆ. ಸೊ ನನ್ನ ಗೈಡೆನ್ಸ್ ಹೆಂಗಿರುತ್ತೆ ಅಂತ ಫೀಡ್ಬ್ಯಾಕಲ್ಲಿ ನೋಡಿದ್ದೀರಾ. ಓಕೆ, ನಿಮಗೆ ಸೀನಿಯರ್ಸ್ ಹೇಳಿರ್ತಾರೆ, ಕೇಳಿ ಎಕ್ಸಾಕ್ಟ್ಲಿ. ಇಲ್ಲ ಚಾನಲ್ ಫಾಲೋ ಅಪ್ ಮಾಡಿ ಸಾಕು. ಇಲ್ಲ ಸರ್ ನಮಗೆ ಒಂದು ಪರ್ಸನಲ್ ಸಪೋರ್ಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಅದಕ್ಕೂ ಒಂದು ಸರ್ವಿಸ್ ಕೊಡ್ತಾ ಇದ್ದೀನಿ, ಅದೂ ಇರುತ್ತೆ. ಓಕೆ, LMR PPT ಕೋರ್ಸ್ ಶಾರ್ಟ್ಲಿ ಕ್ರಿಯೇಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಟೈಮ್ಲಿ ಬೇಸಿಸ್ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಆಗಬೇಕು ಅಂದರೆ ಗ್ರೂಪಲ್ಲಿರಿ. ಸೊ ದಿಸ್ ದ ಅಪ್ಡೇಟ್. ಸೊ ಇವಾಗ ಕೋರ್ಸ್ ಬಗ್ಗೆ ಇಂಟಿಮೇಷನ್ ಕೊಡ್ತೀನಿ ನೋಡಿ. ನಿಮಗೆ ವಾಟ್ಸಪ್ಪಲ್ಲಿ ಒಂದು ಕೋರ್ಸ್ ಲಿಂಕ್ ಕಳಿಸ್ತೀನಿ. ಕೋರ್ಸ್ ಲಿಂಕ್ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಓಪನ್ ಆಗುತ್ತೆ ನೋಡಿ. ಓಪನ್ ಆದಾಗ ನೋಡಿ DCET 2025 ಶಾರ್ಟ್ ಟರ್ಮ್ ಆನ್ಲೈನ್ ಲೈವ್ ಕೋಚಿಂಗ್ ಅಂತ ಓಪನ್ ಆಗುತ್ತೆ. ಸೊ ಇದು ಬ್ರೌಸರಲ್ಲಿ ಓಪನ್ ಆಗುತ್ತೆ. ನಿಮಗೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಆಂಡ್ರಾಯ್ಡ್ ಲಿಂಕ್ ಬರ್ತಾ ಇದೆ, ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲ ಆ್ಯಪ್ ಸ್ಟೋರ್ ಅಂದರೆ iOSಗೆ ಡೌನ್ಲೋಡ್ ಆಗುತ್ತೆ, ಎರಡು ಯೂಸ್ ಮಾಡ್ಬೋದು. ಮೊಬೈಲಲ್ಲಿ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಆಪ್ಷನ್ ಕೊಡ್ತೀನಿ. ಓಕೆ, iOS ಪ್ರಾಬ್ಲಮ್ ಇತ್ತು ನನಗೆ ಪಿಂಗ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ನೋಡಿ. ಇಲ್ಲೆಲ್ಲ ಇದೆಲ್ಲ ಫ್ರೀ ಕಂಟೆಂಟ್ಸ್ ನೋಡಿ. ಇಲ್ಲಿ ನೋಡ್ತಾನೆ ನೋಡಿ ಗೊತ್ತಾಗುತ್ತೆ ಇಲ್ಲಿ. ಸೊ ಈ ಥರ 46623 ಅಂತ ಇದೆ. ಏನು ಕಂಟೆಂಟ್ಸ್ ಕಾಣಿಸ್ತಾ ಇಲ್ಲ ಅಂತ ಕೇಳ್ಬೋದು. ಬಟ್ ಇಲ್ಲಿ ಏನು ಅಂತಂದರೆ ಇಲ್ಲಿ ಕಂಟೆಂಟ್ಸ್ ಓವರ್ ವ್ಯೂ ಅಂತೆಲ್ಲ, ಈ ಕಂಟೆಂಟ್ಸ್ಗೆ ಹೋಗಬೇಕು. ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಓಪನ್ ಅಪ್ ಆಗುತ್ತೆ ನಿಮಗೆ ನೋಡಿ. ಎಲ್ಲ ಇಲ್ಲಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಯಾವುದು ಫ್ರೀ ಅಂತ ಕಾಣಿಸ್ತಾ ಇದೆ, ಇವೆಲ್ಲ ಫ್ರೀ ಕಂಟೆಂಟ್ಸ್ ನಿಮಗೆ. ಓಕೆ, ಇವೆಲ್ಲ ಎಲ್ಲರೂ ಯಾರು ಬೇಕಾದ್ರೆ ಆಕ್ಸೆಸಿಬಿಲಿಟಿ ಮಾಡ್ಬೋದು. ಓಕೆ, ಆ್ಯಪಲ್ಲಿ ನೋಡಿ ಕ್ಲೀನಾಗಿ ವ್ಯೂ ಸಿಗುತ್ತೆ ನಿಮಗೆ ನೋಡಿ. ಶಾರ್ಟ್ ಟರ್ಮ್ ಕೋಚಿಂಗ್ ವೀಡಿಯೋಸು, ನ್ಯೂ ಸಿಲೆಬಸ್ಸು, ಮತ್ತು ನಮ್ಮದು ಇದು ಮತ್ತು ಫೀಡ್ಬ್ಯಾಕ್ ಸ್ಟೂಡೆಂಟ್ಸ್ ಇವೆಲ್ಲ ನೋಡಬೇಕು ಒಂದ್ಸರಿ. ನಿಮಗೆ ಇವೆಲ್ಲ ನೋಡಿದಾಗೆ ನಿಮ್ಗೆ ಒಂದು ಗೊತ್ತಾಗೋದು ಇಂಡಿಯಾ ಅಕಾಡೆಮಿ ಅಂದರೆ ಏನು ಅಂತ. ಸೊ ಎಲ್ಲ ನಿಮಗೆ ಏನೇನು ಬೇಕೋ ರಿಕ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್ ಈ ಸಲ ಒಂದು ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ, DCET ಅಪ್ಲಿಕೇಶನ್ ಎಕ್ಸಾಮ್ ಆಪ್ಷನ್ ಎಂಟ್ರಿ ವಿಡಿಯೋಸ್ ಅಂದ್ಬಿಟ್ಟು. ಸೊ ನಿಮಗೆ ಈಸಿ ಆಕ್ಸೆಸಿಬಿಲಿಟಿ ಸಿಗೋದಕ್ಕೆ ಕಟ್ ಆಫು ಪ್ಲೇಸ್ ಮಾಡ್ತೀನಿ, ಎಲ್ಲ ಪ್ಲೇಸ್ ಮಾಡ್ತೀನಿ. ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಏನಿದು ಎಕ್ಸಾಕ್ಟ್ಲಿ ಎಲ್ಲ ಅಂತ. ಸೊ ಇಲ್ಲಿ ಫ್ರೀ ಅಂತ ಇರೋದೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ. ಸೊ ನಿಮ್ಗೆ ಏನೇನು ಬೇಕು ಎಲ್ಲ ಬ್ರೌಸ್ ಮಾಡಿ, ಜಸ್ಟ್ ಕಂಟೆಂಟ್ಸಲ್ಲಿ ಬಂದು ಬ್ರೌಸ್ ಮಾಡಿ. ಎಲ್ಲ ಪ್ರತಿಯೊಂದು ಟಾಪಿಕ್ಸ್ ಏನಿಟ್ಟಿದ್ದೀನಿ ನಿಮ್ಗೆ ರಿಲೇಟಬಲ್. ಈ ಥರ ಕಂಟೆಂಟ್ ನಿಮ್ಗೆ ಎಲ್ಲೂ ಅವೈಲೇಬಲ್ ಸಿಗಲ್ಲ. ಯಾಕಂದರೆ ನಿಮಗೆ ಏನೇನು ಬೇಕು ಎಕ್ಸಾಕ್ಟ್ಲಿ ಪ್ಲೇಸ್ ಮಾಡಿದ್ದೀನಿ. ಅದು ಸಿಗೋದು ನಿಮಗೆ ND ಅಕಾಡೆಮಿಲಿ ಮಾತ್ರ, ಅದು ಉಮೇಶ್ ಸರ್ ಹತ್ರ ಮಾತ್ರನೇ. ಇಷ್ಟು ಹ್ಯಾಂಡಿಯಾಗಿ ಇಷ್ಟು ಎನಾರ್ಮಸ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಿಮಗೆ DCET ಎಕ್ಸಾಮ್ಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇಲ್ಲಿ ಕೋಚಿಂಗ್ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ಲಿ ಸಿಗುತ್ತೆ. ಇದನ್ನೇ ಹೇಳಿದ್ದು ನಿಮಗೆ, ಕೋಚಿಂಗ್ ಜಾಯ್ನ್ ಆದರೆ ಪರ್ಸನಲ್ ಗೈಡೆನ್ಸು, ಬುಕ್ಕು, ಲೈವ್ ಕೋಚಿಂಗ್ 3 ಸಿಗುತ್ತೆ. ಇಲ್ಲ ರೆಕಾರ್ಡ್ ಕ್ಲಾಸ್ ಬೇಕಾ, ರೆಕಾರ್ಡ್ ಕ್ಲಾಸ್ ಕೊಡ್ತೀನಿ. ಚಾಯ್ಸ್ ಅಪ್ ಟು ಯು. ಸೊ ಈ ಥರ ನೋಡೋದು, ಬೈ ಮಾಡ್ಕೊಂಡ್ರೆ ಎಲ್ಲ ಆಕ್ಟಿವೇಟ್ ಆಗುತ್ತೆ ನಿಮಗೆ, ಎಲ್ಲ ವ್ಯೂ ಮಾಡ್ಬೋದು ನೀವು ಇಲ್ಲಿ. ಓಕೆ, ಸೊ ND ಅಕಾಡೆಮಿನ ನಂಬಿ ಬನ್ನಿ. ಡೆಫಿನೆಟ್ಲಿ ನಾನು ನಿಮಗೆ ಒಂದು ಒಳ್ಳೆ ವೇ ತೋರಿಸ್ತೀನಿ. ನೀವು ಈ ಥರ ಒಂದು ಟಾಪ್ ಕಾಲೇಜಸ್ ಅಂತ ಏನು ಕರಿತೀವಿ, ಇವೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಟಾಪ್ ಕಾಲೇಜ್ ಜಾಯ್ನ್ ಆಗಬೇಕು. ನೀವು ತುಂಬ ಜನ ನಾನು ಕೇಳ್ತಾ ಇರ್ತೀನಿ, ಸರ್ ನಾನು RV ಕಾಲೇಜ್ ಜಾಯ್ನ್ ಆಗಬೇಕು, ನಾನು BMS ಕಾಲೇಜ್ ಜಾಯ್ನ್ ಆಗಬೇಕು, ನಾನು PSಗೆ ಹೋಗಬೇಕು, ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಬೇಕು ಅಂತ. ಸೊ ಇವೆಲ್ಲ ತುಂಬ ಕಾನ್ಫ್ಲಿಕ್ಟ್ಸ್ ಇದೆ. ಓಕೆ, ಸದ್ಯಕ್ಕೆ ಇವಾಗ 6 ನಡೀತಾ ಇದೆ. ಸೊ ಪ್ರಾಜೆಕ್ಟ್ ಬರುತ್ತೆ, ಬ್ಯಾಕ್ಲಾಗ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಇನ್ಮೇಲೆ ಸೀರೀಸ್ ಆಫ್ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಎಲ್ಲಾನು. ಓಕೆ, ದಿಸ್ ದ ಅಪ್ಡೇಟ್ ಫಾರ್ ಯು ಫಾರ್ ದ ಶಾರ್ಟ್ ಟರ್ಮ್. ಸೊ ನಂಬಿ ಮನೆ, ಡೆಫಿನೆಟ್ಲಿ ಇಂಥ ಒಂದು ರಿಸಲ್ಟ್ಸ್ ನಿಮಗೂ ಬರುತ್ತೆ. ಓಕೆ, ಸೊ ಹೇಳೋದಲ್ಲ, ಕನ್ಸೆಷನ್ ಬೇಕು ಅಂದರೆ ಗ್ರೂಪ್ ಅಪ್ ಆಗಿ, ಇಲ್ಲ ಇಂಡಿವಿಜುವಲ್ ಬಂದರೆ ಕನ್ಸೆಷನ್ ಸಿಗಲ್ಲ. ಏನು ಫೀಸ್ ಹೇಳಿರ್ತೀನಿ ಅಲ್ಲಿ ಇಂಡಿಕೇಟ್ ಮಾಡ್ತೀನಿ. ನಿಮ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂದರೆ ನನಗೆ ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ, ನಾನು ನಿಮಗೆ ಇಂಟಿಮೇಟ್ ಮಾಡ್ತೀನಿ, ಅಂದರೆ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಹಾಗೆ ಯಾರು ವಿಡಿಯೋ ನೋಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಓಕೆ, ND ಅಕಾಡೆಮಿನ ಬಿಲೀವ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಶೋ ಯು ದ ಕರೆಕ್ಟ್ ವೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.